Hello all, welcome to ISAT Interface Schooling and Technologies. Myself Raghu Gurumurthy. ಸೊ ನಾವು ಇವಾಗ ನಮ್ಮ ಸಿ ಪ್ರೋಗ್ರಾಮಿಂಗ್ ಥ್ರೂ ಕನ್ನಡದ 23rd ಕ್ಲಾಸಲ್ಲಿ ಇದ್ದೀವಿ. ಇದಕ್ಕಿಂತ ಮುಂಚಿನ ವಿಡಿಯೋಗಳಲ್ಲಿ ನಾವು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಫಂಕ್ಷನ್ಸ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ, ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ, ಯಾವ ರೀತಿ ಫಂಕ್ಷನ್ಸ್ನ ಕಾಲ್ ಮಾಡ್ತೀವಿ, ದೆನ್ ಫಂಕ್ಷನ್ಸ್ಗೆ ಯಾವ ರೀತಿ ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ಗೆ ಸ್ಕೋಪ್ ಅಂತ ಕರಿತೀವಿ. ನಾವು ಸ್ಕೋಪ್ ಅಂದ್ರೆ ಏನು ಅಂತ ನಾವು ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐ ನೀಡ್ ಟು ಕ್ಲಾರಿಫೈ ಒನ್ ಥಿಂಗ್. ನಾವು ಇಲ್ಲಿ ಡಿಸ್ಕಸ್ ಮಾಡಿರುವಂಥ ಪಾಯಿಂಟ್ಸ್ ಇರ್ಬೋದು ಅಥವಾ ಪ್ರೋಗ್ರಾಮ್ಸ್ ಇರ್ಬೋದು ನಮ್ಮ ವೆಬ್ಸೈಟ್ ಆದಂಥ www.isat.guru ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಬೆಟರ್ ಟು ವಿಸಿಟ್ ಒನ್ಸ್. ಇವಾಗ ನಮ್ಮ ಸ್ಲೈಡ್ ಬರೋಣ. ನೆಕ್ಸ್ಟ್ ಸ್ಲೈಡ್ಗೆ. ಇಲ್ಲಿ ಸ್ಕೋಪ್ ಆಫ್ ವೇರಿಯಬಲ್ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತ. ಸ್ಕೋಪ್ ರೆಫರ್ಸ್ ಟು ದಿ ವಿಸಿಬಿಲಿಟಿ ಆಫ್ ವೇರಿಯಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ವಿಸಿಬಿಲಿಟಿ ಅಂದ್ರೆ ಎಲ್ಲೆಲ್ಲ ವೇರಿಯಬಲ್ಸ್ ಕಾಣಿಸ್ತಾ ಇದೆ, ಐ ಮೀನ್ ಟು ಸೇ ನಾವು ನೋಡ್ಲಿಕ್ಕಲ್ಲ, ವೇರಿಯಬಲ್ಸ್ ನ ನಾವು ಎಲ್ಲೆಲ್ಲಿ ಆಕ್ಸೆಸ್ ಮಾಡ್ಕೋಬಹುದು ಅನ್ನೋದಕ್ಕೆ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇದು ಕ್ಲಿಯರ್ ಆಗುತ್ತೆ ಇನ್ನು ನಮಗೆ. ಸ್ಕೋಪ್ ಟೆಲ್ಸ್ ವೆದರ್ ವೇರಿಯಬಲ್ಸ್ ಆರ್ ಎಕ್ಸಿಸ್ಟಿಂಗ್ ಅಂಡ್ ಆಕ್ಸೆಸಬಲ್ ಅಂತ ಹೇಳ್ತಾ ಇದ್ದಾರೆ. ಸ್ಕೋಪ್ ಏನ್ ಹೇಳುತ್ತಪ್ಪ ಅಂದ್ರೆ ವೇರಿಯಬಲ್ಸ್ ಅಲ್ಲಿ ಎಕ್ಸಿಸ್ಟಿಂಗ್ ಆಗಿದೆಯಾ ಮತ್ತೆ ಆ ವೇರಿಯಬಲ್ಸ್ ನ ನಾವು ಆಕ್ಸೆಸ್ ಮಾಡ್ಕೋಬಹುದಾ ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಫ್ಟರ್ ದಿ ಸ್ಕೋಪ್ ದಿ ವೇರಿಯಬಲ್ಸ್ ಇಸ್ ನಾಟ್ ಆಕ್ಸೆಸಬಲ್ ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ಟು ಸೇ ಒಂದು ಸ್ಕೋಪ್ ಆದ್ಮೇಲೆ ವೇರಿಯಬಲ್ಸ್ ನಾವು ಆಕ್ಸೆಸ್ ಮಾಡ್ಕೊಳ್ಳೋಕೆ ಆಗಲ್ಲ, ಆ ಸ್ಕೋಪ್ ಅಲ್ಲಿ ಮಾತ್ರ ನಾವು ಆಕ್ಸೆಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ದೇರ್ ಆರ್ 3 ಪ್ಲೇಸಸ್ ವೇರ್ ವೇರಿಯಬಲ್ಸ್ ಕ್ಯಾನ್ ಬಿ ಡಿಕ್ಲೇರ್ಡ್ ಅಂತ ಹೇಳ್ತಾ ಇದ್ದಾರೆ. 3 ಪ್ಲೇಸ್ ಅಲ್ಲಿ ನಾವು ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೋಬಹುದು ಅಂತ. ಇದಕ್ಕಿಂತ ಮುಂಚೆ ಸ್ವಲ್ಪ ನಾವು ಒಂದಿಷ್ಟು ಬೋರ್ಡ್ ವರ್ಕ್ ಮಾಡ್ಕೊಂಡು ಬರೋಣ ರಿಗಾರ್ಡಿಂಗ್ ಸ್ಕೋಪ್ ಬಗ್ಗೆ. ಸಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇಫ್ PM, ಐ ಮೀನ್ ಟು ಸೇ ಪ್ರೈಮ್ ಮಿನಿಸ್ಟರ್ ಅಂತ ಅಂದ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್, ನಮ್ಮಲ್ಲಿ ಪ್ರಧಾನ ಮಂತ್ರಿಗಳು ಅಂತೀವಲ್ಲ, ಪ್ರಧಾನ ಮಂತ್ರಿಗಳು ಬಿಲಾಂಗ್ಸ್ ಟು ಅಂದ್ರೆ ಅವರು ರೂಲ್ ಬಿಲಾಂಗ್ಸ್ ಟು ಹೋಲ್ ನೇಷನ್ ಅಂತ ಹೇಳ್ತಾ ಇದೀನಿ. ಅಂದ್ರೆ ರೂಲಿಂಗ್, ಆಡಳಿತ ಎಲ್ಲಿಗೆ ಸೀಮಿತವಾಗಿರುತ್ತೆ ಅಂದ್ರೆ ಹೋಲ್ ನೇಷನ್. ಅದೇ ಒಬ್ಬ CM ಅಂತ ತಗೊಳ್ಳಿ. ಓಕೆ, CM ಅಂತ ಅಂದ್ರೆ ಚೀಫ್ ಮಿನಿಸ್ಟರ್. ಒಬ್ಬ CMದು ಎಲ್ಲಿಗೆ ಏನು ಸೀಮಿತವಾಗಿರುತ್ತೆ ಆಡಳಿತ ಅಂದ್ರೆ ಬಿಲಾಂಗ್ಸ್ ಟು ಎ ಸ್ಟೇಟ್, ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ರೂಲಿಂಗ್. ಗಾಟ್ ಇಟ್. ಸಿ ಇಲ್ಲಿ PMದು ಬಂದ್ಬಿಟ್ಟು ಸ್ಕೋಪು ಹೋಲ್ ಇಂಡಿಯಾಗೆ ಇದ್ರೆ, ನಮ್ಮ ಕರ್ನಾಟಕದ CM ಅಂತ ತಗೊಂಡ್ರೆ ಅವರ ಸ್ಕೋಪ್ ಬಂದ್ಬಿಟ್ಟು ಬರೀ ಕರ್ನಾಟಕಕ್ಕಿದೆ. ಓಕೆ, ಕರ್ನಾಟಕಕ್ಕಿದೆ. ಸಿ ನೆಕ್ಸ್ಟ್ ಬಂದ್ಬಿಟ್ಟು CM ಆಫ್ ಕರ್ನಾಟಕದ್ದು ಸ್ಕೋಪು ಒಟ್ಟು ಬರೀ ಕರ್ನಾಟಕದಲ್ಲಿರುತ್ತೆ. ದೆನ್ CM ಆಫ್ ಮಹಾರಾಷ್ಟ್ರ ಅಂತ ತಗೊಳ್ಳಿ. ಓಕೆ, CM ಆಫ್ ಮಹಾರಾಷ್ಟ್ರ ಇವ್ರದ್ದೆಲ್ಲಿರುತ್ತೆ, ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ ಇರುತ್ತೆ. ಕರ್ನಾಟಕದ CMದು ಕರ್ನಾಟಕದಲ್ಲಿ ಮಾತ್ರ ಇರುತ್ತೆ. ಅದೇ ರೀತಿ PM ಅಂತ ತಗೊಂಡ್ರೆ ಹೋಲ್ ಎಲ್ಲಾ ಸ್ಟೇಟ್ ಅಲ್ಲೂ ಸ್ಕೋಪ್ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ಸ್ಟೇಟ್ ಆಯ್ತು ಕರ್ನಾಟಕ, ಇದು 2 ಸ್ಟೇಟ್ ಆಯ್ತು. ಇದೇ ರೀತಿ 30 ಸ್ಟೇಟ್ಗಳಲ್ಲೂ ಸ್ಕೋಪು ಯಾರ್ದಿರುತ್ತೆ, PMದಿರುತ್ತೆ. ಬಿಕಾಸ್ ಇವ್ರ ಸ್ಕೋಪ್ ಇದೆಯಲ್ಲ ವಿಚ್ ಈಸ್ ಬಿಲಾಂಗ್ಸ್ ಟು ಹೋಲ್ ನೇಷನ್, ಹೋಲ್ ನೇಷನ್. ಓಕೆ, ನಾವು ಒಂದು ಎಕ್ಸಾಂಪಲ್ ತಗೋಬಹುದು. ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲೋ ಕೇಳಿದ್ರು ನಮಗೆ PM ಒಬ್ಬರೇನೆ. ಅದೇ ರೀತಿ ಪ್ರತಿಯೊಂದು ರಾಜ್ಯಕ್ಕೂ ಸಹ ಒಬ್ಬೊಬ್ರು CM ಇರ್ತಾರೆ. ಓಕೆ, ನಮ್ಮ ರಾಜ್ಯದ CM ಬೇರೆ ರಾಜ್ಯದಲ್ಲಿ CM ಆಗಿರೋಲ್ಲ. ಓಕೆ, ಬಟ್ ನಮ್ಮ ದೇಶದ ಪ್ರಧಾನ ಮಂತ್ರಿ ಎಲ್ಲಾ ರಾಜ್ಯಗಳಿಗೂ ಪ್ರಧಾನ ಮಂತ್ರಿ ಅವರೇ ಆಗಿರ್ತಾರೆ. ಸೊ ಅದಕ್ಕೆ ಪ್ರಧಾನ ಮಂತ್ರಿಯವರ ಸ್ಕೋಪ್ ಇದೆಯಲ್ಲ ಅದು ತುಂಬಾ ವೈಡ್ ಆಗಿದೆ ಅಂತ ಹೇಳ್ಬೋದು, ಆಲ್ ಓವರ್ ದಿ ನೇಷನ್ ಅಂತ. ಓಕೆ, ಅದೇ ರೀತಿ ಚೀಫ್ ಮಿನಿಸ್ಟರ್ ಸ್ಕೋಪ್ ಇದೆಯಲ್ಲ ದಟ್ ಈಸ್ ವಾಟ್ ಸ್ಪೆಸಿಫಿಕ್ ಟು ದೇರ್ ಸ್ಟೇಟ್ ಅಂತ. ಅಂದ್ರೆ ಅವರ ರಾಜ್ಯಗಳಲ್ಲಿ ಮಾತ್ರ ಅವ್ರ ಸ್ಕೋಪ್ ಇರುತ್ತೆ, ರಾಜ್ಯದ ಹೊರಗಡೆ ಅವರು ಏನಾಗುತ್ತೆ ಅವ್ರ ಸ್ಕೋಪ್ ಇರಲ್ಲ. ಓಕೆ, ದಿಸ್ ಈಸ್ ವಾಟ್ ಸ್ಕೋಪ್ ಅಂತ. ಇದನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡು ಪ್ರೋಗ್ರಾಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಕಮ್ ಫಾರ್ ಅವರ್ ಸ್ಲೈಡ್ಸ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 3 ಪ್ಲೇಸ್ ಅಲ್ಲಿ ನಾವು ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೋಬಹುದು. ಓಕೆ, ಎಲ್ಲಿ ಡಿಕ್ಲೇರ್ ಮಾಡ್ಕೋಬಹುದು ಅಂತ ಅಂದ್ರೆ ಇನ್ಸೈಡ್ ಎ ಫಂಕ್ಷನ್ ಆರ್ ಎ ಬ್ಲಾಕ್ ವಿಚ್ ಈಸ್ ಕಾಲ್ಡ್ ಲೋಕಲ್ ವೇರಿಯಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ಫಂಕ್ಷನ್ ಒಳಗಡೆ ಅಥವಾ ಒಂದು ಬ್ಲಾಕ್ ಒಳಗಡೆ ನಾವೇನ್ ಮಾಡ್ಬೋದು, ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೋಬಹುದು. ಇವುಗಳನ್ನ ನಾವೇನಂತ ಕರಿತೀವಿ, ಲೋಕಲ್ ವೇರಿಯಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಸೈಡ್ ಆಫ್ ದಿ
ಫಂಕ್ಷನ್ಸ್. ಓಕೆ, ಅವುಗಳನ್ನ ನಾವು ಏನಂತ ಕರಿತೀವಿ, ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ಸಿ ಎಲ್ಲಾ ಫಂಕ್ಷನ್ಗಳಿಗೂ ಹೊರಗಡೆ ನಾವು ಒಂದಿಷ್ಟು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂಡ್ರೆ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇನ್ ದಿ ಡೆಫಿನೇಷನ್ ಆಫ್ ದಿ ಫಂಕ್ಷನ್ ಪ್ಯಾರಾಮೀಟರ್ಸ್ ವಿಚ್ ಆರ್ ಕಾಲ್ಡ್ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ. ಈ ಫಂಕ್ಷನ್ ಡೆಫಿನೇಷನ್ಸ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಒಂದಿಷ್ಟು ಪ್ಯಾರಾಮೀಟರ್ಸ್ ನ ಹಾಕಿರ್ತೀವಿ. ಓಕೆ, ಪ್ಲೇಸ್ ಹೋಲ್ಡರ್ಸ್ ಅಂತ ನಾವು ಹೇಳಿದ್ವಲ್ಲ, ದಟ್ ಈಸ್ ವಾಟ್ ಫಂಕ್ಷನ್ ಡೆಫಿನೇಷನ್ ಹಾಕುವಂತ ವಾಟ್ ವೇರಿಯೇಬಲ್ಸ್, ಅವುಗಳನ್ನ ನಾವು ಏನಂತ ಕರಿಬಹುದು ಅಂದ್ರೆ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರಿಬಹುದು. ಓಕೆ, ಲೋಕಲ್ ವೇರಿಯೇಬಲ್ಸ್, ವೇರಿಯೇಬಲ್ಸ್ ದಟ್ ಆರ್ ಡಿಕ್ಲೇರ್ಡ್ ಇನ್ಸೈಡ್ ಎ ಫಂಕ್ಷನ್ ಆರ್ ಬ್ಲಾಕ್ ಆರ್ ಕಾಲ್ಡ್ ಲೋಕಲ್ ವೇರಿಯೇಬಲ್ಸ್. ಓಕೆ, ಇದು ಗೊತ್ತಿರೋ ವಿಚಾರ, ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಏನ್ ಹೇಳ್ತಾ ಇದೀವಿ ನಾವು, ದೇ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಬೈ ಸ್ಟೇಟ್ಮೆಂಟ್ಸ್ ದಟ್ ಆರ್ ಇನ್ಸೈಡ್ ದಿ ಫಂಕ್ಷನ್ ಆರ್ ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾ ಇದ್ದಾರೆ. ಈ ಲೋಕಲ್ ವೇರಿಯೇಬಲ್ಸ್ ನ ಆ ಫಂಕ್ಷನ್ ಅಲ್ಲಿ ಮಾತ್ರ ಯೂಸ್ ಮಾಡ್ಕೋಬಹುದು, ಫಂಕ್ಷನ್ ಹೊರಗಡೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಅವುಗಳ ಸ್ಕೋಪ್ ಬಂದ್ಬಿಟ್ಟು ಬರೀ ಫಂಕ್ಷನ್ ಒಳಗಡೆ. ಓಕೆ, ಒಂದು ಸಿಎಂ ಅಂತ ಅಂದ್ರೆ ಸಿಎಂ ಸ್ಕೋಪ್ ಬಂದ್ಬಿಟ್ಟು ಆ ಸ್ಪೆಸಿಫಿಕ್ ರಾಜ್ಯದ ಒಳಗಡೆ ಯಾವ ತರ ಇರುತ್ತೋ ಇದು ಅದೇ. ಲೋಕಲ್ ವೇರಿಯೇಬಲ್ಸ್ ಅಂತ ಅಂದ್ರೆ ಎಲ್ಲಿ ಡಿಕ್ಲೇರ್ ಮಾಡಿರ್ತೀವೋ ಆ ವಾಟ್ ಫಂಕ್ಷನ್ ಒಳಗಡೆ ಮಾತ್ರ ಸ್ಕೋಪ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೋಕಲ್ ವೇರಿಯೇಬಲ್ಸ್ ಆರ್ ನಾಟ್ ನೋನ್ ಟು ಫಂಕ್ಷನ್ಸ್ ಔಟ್ಸೈಡ್ ದೇರ್ ಓನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲೋಕಲ್ ವೇರಿಯೇಬಲ್ಸ್ ಎಲ್ಲಿ ಡಿಕ್ಲೇರ್ ಮಾಡಿರ್ತೀವೋ ಆ ಫಂಕ್ಷನ್ಸ್ ಮಾತ್ರ ಗೊತ್ತಿರುತ್ತೆ, ಬೇರೆ ಕಡೆ ಗೊತ್ತಿರಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೋಬಲ್ ವೇರಿಯೇಬಲ್ಸ್. ಓಕೆ, global variables are defined outside a function usually on the top of the program ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ವೇರಿಯೇಬಲ್ಸ್ ನ ಎಲ್ಲಾ ಫಂಕ್ಷನ್ ಹೊರಗಡೆ ನಾವು ಏನ್ ಮಾಡಿರ್ತೀವಿ, ಡಿಫೈನ್ ಮಾಡಿರ್ತೀವಿ. ಯೂಶುವಲಿ ಎಲ್ಲಿ ಮಾಡಿರ್ತೀವಿ, ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಮಾಡಿರ್ತೀವಿ. ಗ್ಲೋಬಲ್ ವೇರಿಯೇಬಲ್ಸ್ ಹೋಲ್ಡ್ ದೇರ್ ವ್ಯಾಲ್ಯೂಸ್ ಥ್ರೂಔಟ್ ದಿ ಲೈಫ್ ಟೈಮ್ ಆಫ್ ದಿ ಪ್ರೋಗ್ರಾಮ್ ಅಂಡ್ ದೇ ಕ್ಯಾನ್ ಬಿ ಆಕ್ಸೆಸ್ಡ್ ಇನ್ಸೈಡ್ ಎನಿ ಆಫ್ ದಿ ಫಂಕ್ಷನ್ ಡಿಫೈನ್ಡ್ ಫಾರ್ ದಿ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಗ್ಲೋಬಲ್ ವೇರಿಯೇಬಲ್ ನ ನಾವು ಡಿಕ್ಲೇರ್ ಮಾಡಿದ್ರೆ ಅದರದ್ದು ಲೈಫ್ ಟೈಮು ಪೂರ್ತಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋ ತನಕ ಇರುತ್ತೆ. ಮತ್ತೆ ನಾವು ಒಂದ್ಸರಿ ಗ್ಲೋಬಲ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ ಅದನ್ನ ಬೇರೆ ಎಲ್ಲಾ ಫಂಕ್ಷನ್ ಗಳಲ್ಲೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಎ ಗ್ಲೋಬಲ್ ವೇರಿಯೇಬಲ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಎನಿ ಫಂಕ್ಷನ್ ಅಂಡ್ ಅವೈಲಬಲ್ ಥ್ರೂಔಟ್ ದಿ ಪ್ರೋಗ್ರಾಮ್. ಯಾವ ಫಂಕ್ಷನ್ ಮುಖಾಂತರನಾದ್ರೂ ನಾವು ಗ್ಲೋಬಲ್ ವೇರಿಯೇಬಲ್ಸ್ ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಥ್ರೂಔಟ್ ದಿ ಪ್ರೋಗ್ರಾಮ್ ಅಲ್ಲಿ, ಪೂರ್ತಿ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ದಿ ಪ್ಯಾರಾಮೀಟರ್ಸ್ ವಿಚ್ ಆರ್ ಪಾಸ್ಡ್ ಇನ್ ಫಂಕ್ಷನ್ ಡೆಫಿನೇಷನ್ ಆರ್ ಕಾಲ್ಡ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಫಂಕ್ಷನ್ ಡೆಫಿನೇಷನ್ಸ್ ಅಲ್ಲಿ ನಾವು ಆರ್ಗ್ಯುಮೆಂಟ್ಸ್ ಆಗಿ ಪಾಸ್ ಮಾಡಿರ್ತೀವಲ್ಲ, ಅವುಗಳನ್ನ ಏನಂತ ಕರಿತೀವಿ ನಾವು, ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, formal parameters treated as local variables within a function and they take precedence over global ವೇರಿಯೇಬಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಫಾರ್ಮಲ್ ಪ್ಯಾರಾಮೀಟರ್ಸ್ ನ ಫಂಕ್ಷನ್ ಅಲ್ಲಿ ಲೋಕಲ್ ವೇರಿಯೇಬಲ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ಮತ್ತೆ ಇವುಗಳ ಪ್ರಿಯಾರಿಟಿ ಅಥವಾ ಪ್ರೆಸಿಡೆನ್ಸ್ ಗ್ಲೋಬಲ್ ವೇರಿಯೇಬಲ್ಸ್ ಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ರೋಗ್ರಾಮ್ ನ ಟ್ರೇಸ್ ಮಾಡೋಣ. ಕ್ವಶನ್ಸ್ಗೆ ಹೋಗ್ಲಿಕ್ಕಿಂತ ಮುಂಚೆ ಸಿ, ಪ್ರೋಗ್ರಾಮ್ ಅಲ್ಲಿ ನಾವು ಇಲ್ಲಿ ಸ್ಕೋಪ್ ಆಫ್ ವೇರಿಯೇಬಲ್ಸ್ ಬಗ್ಗೆ ನೋಡೋಣ. ಇಲ್ಲಿ ಕಾನ್ಸೆಪ್ಟ್ ಇಸ್ ವೆರಿ ಮಚ್ ಸಿಂಪಲ್. ನಾನು ಇಲ್ಲಿ ಒಂದು ಗ್ಲೋಬಲ್ ವೇರಿಯೇಬಲ್ ತಗೊಂಡಿದ್ದೀನಿ PM ಅಂತ. ಓಕೆ, ಇಟ್ ಈಸ್ ಆಫ್ ಟೈಪ್ ಕ್ಯಾರೆಕ್ಟರ್. ಇದು ಬಂದ್ಬಿಟ್ಟು ಕ್ಯಾರೆಕ್ಟರ್ ಅರೇ ಅಂತ. ಒಂದು ಕ್ಯಾರೆಕ್ಟರ್ ಗಿಂತ ಜಾಸ್ತಿ ಸ್ಟೋರ್ ಮಾಡಬೇಕು, ನಾನು ಅದಕ್ಕೆ ಏನ್ ಮಾಡಿದ್ದೀನಿ, ಮೋರ್ ದೆನ್ 1 ಕ್ಯಾರೆಕ್ಟರ್ಸ್ ನ ತಗೊಂಡಿದ್ದೀನಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಒಂದು ಫಂಕ್ಷನ್ ಡಿಕ್ಲರೇಷನ್ ಇದೆ. ಈ ಫಂಕ್ಷನ್ ಹೆಸರು ಬಂದ್ಬಿಟ್ಟು ಸ್ಟೇಟ್ ಕರ್ನಾಟಕ ಅಂತ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿ ಇನ್ನೊಂದು ಫಂಕ್ಷನ್ ಡಿಕ್ಲರೇಷನ್ ಇದೆ. ಓಕೆ, ಇದು ಬಂದ್ಬಿಟ್ಟು ವಾಟ್ ಸ್ಟೇಟ್ ಮಹಾರಾಷ್ಟ್ರ ಅಂತ ಇದೆ. ಸ್ಟೇಟ್ ಕರ್ನಾಟಕ ಮತ್ತೆ ಸ್ಟೇಟ್ ಮಹಾರಾಷ್ಟ್ರದ ಬಾಡಿ ಇಲ್ಲಿದೆ ನಮಗೆ. ಓಕೆ, ಮೇಲ್ಗಡೆ ಇರೋದು ಡಿಕ್ಲರೇಷನ್. ಇಲ್ಲಿ ನೋಡಿ, PM ಅನ್ನೋ ವೇರಿಯೇಬಲ್. ಓಕೆ, ಈ ವೇರಿಯೇಬಲ್ಗೆ ನಾನು ಮೋದಿ ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಓಕೆ, ಇದು ಎಲ್ಲ ಫಂಕ್ಷನ್ಸ್ ಇಂತ ಹೊರಗಡೆ ಇರೋದ್ರಿಂದ ಇದಕ್ಕೆ ನಾವು ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತೀವಿ. ಇದ್ರಗಳು ಈ PM ಅನ್ನೋ ವೇರಿಯೇಬಲ್ ಸ್ಕೋಪು ಪೂರ್ತಿ ಥ್ರೂಔಟ್ ದಿ ಪ್ರೋಗ್ರಾಮ್ ಇರುತ್ತೆ. ಅದೇ ಇಲ್ಲಿ ನಾವು ಬರೋದಾದ್ರೆ ಸ್ಟೇಟ್ ಕರ್ನಾಟಕ ಫಂಕ್ಷನ್ ಅಲ್ಲಿ ಇನ್ನೊಂದು ವೇರಿಯೇಬಲ್ ತಗೊಂಡಿದ್ದೀವಿ, CM ಅಂತ ವೇರಿಯೇಬಲ್ ಇದೆ. ಈ ವೇರಿಯೇಬಲ್ಗೆ ಸಿದ್ದರಾಮಯ್ಯ ಅಂತ, ನಮ್ಮ ಸ್ಟೇಟ್ ನ ಚೀಫ್ ಮಿನಿಸ್ಟರ್ ಆಗಿರುವಂತ ಸಿದ್ದರಾಮಯ್ಯನವರ ಹೆಸರನ್ನ ನಾನು ಅಸೈನ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಲೋಕಲ್ ವೇರಿಯೇಬಲ್ ಆಗುತ್ತೆ. ಅಂದ್ರೆ ಈ ಕರ್ನಾಟಕ ಅನ್ನೋ ಸ್ಟೇಟ್ ಇದೆಯಲ್ಲ, ಇಲ್ಲಿ ಮಾತ್ರ, ಐ ಮೀನ್ ಟು ಸೇ ಈ ಫಂಕ್ಷನ್ ನಲ್ಲಿ ಮಾತ್ರ ನಾವು ಆಕ್ಸೆಸ್ ಮಾಡಬಹುದು ಈ CM ಅನ್ನೋ ವೇರಿಯೇಬಲ್ ನ. ಅದೇ ರೀತಿ ಈ PM ಅನ್ನೋ ವೇರಿಯೇಬಲ್ ನ ಥ್ರೂಔಟ್ ದಿ ಪ್ರೋಗ್ರಾಮ್ ಈ ಫಂಕ್ಷನ್ ಅಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು, ಇಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು, ಇಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು. ಯಾಕೆಂದ್ರೆ ಇದು ಗ್ಲೋಬಲ್. ಓಕೆ,
ನೆಕ್ಸ್ಟ್ ಬನ್ನಿ, ಇಲ್ಲಿ ಸ್ಟೇಟ್ ಮಹಾರಾಷ್ಟ್ರ ಅಂತ ಇದೆ. ಈ ಸ್ಟೇಟ್ ಮಹಾರಾಷ್ಟ್ರದಲ್ಲೂ ಸಹ ನಾವು ಸಿಎಂ ಅಂತ ಇನ್ನೊಂದು ವೇರಿಯಬಲ್ ತಗೊಂಡಿದ್ದೀನಿ. ಇದು ಸಿಎಂ ಬಂದ್ಬಿಟ್ಟು ಲೋಕಲ್ ಈ ಫಂಕ್ಷನ್ಗಾಯ್ತು, ಇದು ಬಂದ್ಬಿಟ್ಟು ಈ ಫಂಕ್ಷನ್ಗಾಯ್ತು. ಇಲ್ಲಿ ಬಂದ್ಬಿಟ್ಟು ಈ ಸಿಎಂಗೆ ದೇವೇಂದ್ರ ಫಡ್ನವೀಸ್ ಅಂತ ಹಾಕಿದ್ದೀನಿ. ದಿಸ್ ಈಸ್ ವಾಟ್ ಲೋಕಲ್ ವೇರಿಯಬಲ್. ಓಕೆ, ಇಲ್ಲಿ ಸಿಎಂ ಅಂತ ಡಿಸ್ಪ್ಲೇ ಆದ್ರೆ ದೇವೇಂದ್ರ ಫಡ್ನವೀಸ್ ಅವ್ರದ್ದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಅದಾದ್ಮೇಲೆ ಇಲ್ಲಿ PM ಅಂತ ಅಂದ್ರೆ ಅಗೇನ್ ಗ್ಲೋಬಲ್ ವೇರಿಯಬಲ್ ವ್ಯಾಲ್ಯೂ ಏನಾಗುತ್ತೆ, ದಟ್ ಈಸ್ ವಾಟ್ ಡಿಸ್ಪ್ಲೇ. ಓಕೆ, ಈ ಪ್ರೋಗ್ರಾಮ್ ನ ಟ್ರೇಸ್ ಮಾಡೋಣ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ. ಇವಾಗ ನಾವು ಡಿಬಗ್ ಮಾಡೋಣ. ಸಿ, ಇವಾಗ ಔಟ್ಪುಟ್ ವಿಂಡೋ ಓಪನ್ ಆಗಿದೆ. ಸೊ ಬೆಟರ್ ವಿಲ್ ಮೇಕ್ ಇಟ್ ಬಿಟ್ ಸ್ಮಾಲರ್, ಸ್ವಲ್ಪ ಬಿಟ್ ಕಡಿಮೆ ಮಾಡೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಇವಾಗ ನಾನು ನೆಕ್ಸ್ಟ್ ಲೈನ್ ಅಂತ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸಿ, ವಾಯ್ಡ್ ಮೇನ್ ಅಂದ್ರೆ ನಾವು ಇವಾಗ ವಾಯ್ಡ್ ಮೇನ್ ಅಲ್ಲಿ ಇದ್ದೀವಿ. ಓಕೆ, ವಾಯ್ಡ್ ಮೇನ್ ಅಲ್ಲಿ ಇಟ್ಕೊಂಡು ನಾವು ಇಂಡಿಯಾ ಅಂದ್ರೆ ನಮ್ಮ ಇಂಡಿಯಾದ ಬಗ್ಗೆ ಏನ್ ಮಾಡ್ತಾ ಇದೀವಿ, ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಕಂಟ್ರಿ ಬಂದ್ಬಿಟ್ಟು ಯಾವ್ದಿದೆ, ಇಂಡಿಯಾ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಡಿಯಾ, ಇಲ್ಲಿ PM. ಓಕೆ, ಇಂಡಿಯಾದ PM ಯಾರು ಅಂದ್ರೆ ಗ್ಲೋಬಲ್ ವೇರಿಯಬಲ್ ಇಲ್ಲಿದೆ ಇವಾಗ. ಓಕೆ, ಇಲ್ಲಿ ಈ ವೇರಿಯಬಲ್ ನ ನಾವು ಮೈನ್ ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಓಕೆ, ಆಕ್ಸೆಸ್ ಮಾಡಿದ್ವಾ? ಎಸ್, ವಿ ಸಕ್ಸಸ್ಫುಲಿ ಆಕ್ಸೆಸ್ಡ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀವಿ. ಕರ್ನಾಟಕ, ಇಂಡಿಯಾದಲ್ಲಿರುವಂತ ಕರ್ನಾಟಕ ಡೀಟೇಲ್ಸ್ ನ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಕ್ಸೆಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಕೊಂಡಿರ್ತೀನಿ. ಓಕೆ, ಸಿ, ಇವಾಗ ನಾನು ನೆಕ್ಸ್ಟ್ ಲೈನ್ ಕೊಡ್ತೀನಿ. ನೆಕ್ಸ್ಟ್ ಲೈನ್ ಕೊಟ್ಟಾಗ ಏನಾಯ್ತು, ಯೂಸರ್ ಡಿಫೈನ್ಡ್ ಫಂಕ್ಷನ್, ನಾವು ಡಿಫೈನ್ ಮಾಡಿರುವಂತಹ ಫಂಕ್ಷನ್ ಸ್ಟೇಟ್ ಕರ್ನಾಟಕದ ಇನ್ಫಾರ್ಮೇಶನ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನಾನು ನೆಕ್ಸ್ಟ್ ಲೈನ್ ಕೊಟ್ಟಾಗ ನೋಡಿ, ಕಂಟ್ರೋಲ್ ಇಲ್ಲಿಗೆ ಬಂತು. ಓಕೆ, ಇಲ್ಲಿಗೆ ಬಂದಾಗ ಲೋಕಲ್ ವೇರಿಯಬಲ್ ಏನಾಗುತ್ತೆ, ಅಸೈನ್ ಆಗುತ್ತೆ. ನೆಕ್ಸ್ಟ್ ಲೈನ್ ಕೊಡ್ತೀನಿ. ಇಲ್ಲಿ ಲೋಕಲ್ ವೇರಿಯಬಲ್ ಏನಿದೆ, ಸಿದ್ದರಾಮಯ್ಯ ಅಂತ ನಮ್ಮ CM ಹೆಸರಿದೆ ಇಲ್ಲಿ. ಓಕೆ, ನಾನಿಲ್ಲಿ ನೆಕ್ಸ್ಟ್ ಕೊಟ್ಟಾಗ ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ, ದೆನ್ ನೆಕ್ಸ್ಟ್ ಕರ್ನಾಟಕದ CM ಯಾರು ಅಂತ ಡಿಸ್ಪ್ಲೇ ಆಯ್ತು. ಓಕೆ, ಇವಾಗ ಕರ್ನಾಟಕದಲ್ಲಿ PM ಯಾರು ಅಂತ ಕೇಳಿದ್ರೆ ಅಗೇನ್ ಆಫ್ ಕೋರ್ಸ್ ಮೋದಿ. ಓಕೆ, ನೋಡಿ ಇಲ್ಲಿ ಮೇಲ್ಗಡೆ ಇರುವಂತ ಗ್ಲೋಬಲ್ ವೇರಿಯಬಲ್. ಓಕೆ, ಇದನ್ನ ಇಲ್ಲೂ ಸಹ ಆಕ್ಸೆಸ್ ಮಾಡಿದ್ವಿ, ಇಲ್ಲೂ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಬಟ್ CM ಬಂದ್ಬಿಟ್ಟು ದಟ್ ಈಸ್ ಲೋಕಲ್ ಟು ಕರ್ನಾಟಕ, ಅಂದ್ರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ. ಓಕೆ, ಆಯ್ತಾ? ಇವಾಗ ನಾನು ನೆಕ್ಸ್ಟ್ ಲೈನ್ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ ಕೊಟ್ಟಾಗ ಪ್ರಿಂಟ್ ಎಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್, ಇವಾಗ ಸ್ಟೇಟ್ ಮಹಾರಾಷ್ಟ್ರದ ಇನ್ಫಾರ್ಮೇಶನ್ ನಾವು ಡಿಸ್ಪ್ಲೇ ಮಾಡೋಣ. ಇಲ್ಲಿ ನಾನು ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಬ್ರೇಕ್ ಪಾಯಿಂಟ್ ಇಡ್ತೀನಿ ನಾನು. ಓಕೆ, ಸಿ, ಇವಾಗ ಇಲ್ಲಿ ನಾನು ನೆಕ್ಸ್ಟ್ ಲೈನ್ ಕೊಟ್ಟಾಗ ಇಲ್ಲ ಏನಾಯ್ತು, ಯೂಸರ್ ಡಿಫೈನ್ಡ್ ಫಂಕ್ಷನ್ ಸ್ಟೇಟ್ ಮಹಾರಾಷ್ಟ್ರಕ್ಕೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಇವಾಗ ಸಿ, ನೆಕ್ಸ್ಟ್ ಕಂಟ್ರೋಲ್ ಇಲ್ಲಿಗೆ ಬಂದಿದೆ. ಇಲ್ಲಿ ಸಹ ಒಂದು CM ಅಂತ ಇದೆ. ಈ ವೇರಿಯಬಲ್ ಬೇರೆ, ಈ ವೇರಿಯಬಲ್ ಬೇರೆ. ಇದು ಬಂದ್ಬಿಟ್ಟು ಸ್ಟೇಟ್ ಕರ್ನಾಟಕ ಫಂಕ್ಷನ್ಗೆ ಆಯ್ತು, ಇದು ಬಂದ್ಬಿಟ್ಟು ಸ್ಟೇಟ್ ಮಹಾರಾಷ್ಟ್ರ ಫಂಕ್ಷನ್ಗೆ. ನೋಡಿ ನೆಕ್ಸ್ಟ್ ಏನಾಯ್ತು, ಇಲ್ಲಿ CM ಅನ್ನೋ ವೇರಿಯಬಲ್ಗೆ ದೇವೇಂದ್ರ ಫಡ್ನವೀಸ್ ಅಂತ ವ್ಯಾಲ್ಯೂ ಅಸೈನ್ ಆಗಿದೆ. ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟೇಟ್ ಮಹಾರಾಷ್ಟ್ರ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಕೊಟ್ಟೆ, CM ಯಾರು, ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್. ಇನ್ ಕೇಸ್ ಮಹಾರಾಷ್ಟ್ರದಲ್ಲಿ ಹೋಗ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ, ಅಲ್ಲಿ ಯಾರು PM ಯಾರು ಅಂತ ಅಂದ್ರೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ, PM ಈಸ್ ಮೋದಿ. ಓಕೆ, ಸಿ, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಈ ಎಕ್ಸಾಂಪಲ್ ಮುಖಾಂತರ ಅಂದ್ರೆ ಇಲ್ಲಿ ಗ್ಲೋಬಲ್ ವೇರಿಯಬಲ್ ಆಗಿರುವಂತಹ PM ಅನ್ನೋ ಗ್ಲೋಬಲ್ ವೇರಿಯಬಲ್ ನ ನಾವು ವಾಯ್ಡ್ ಮೈನ್ ಅಲ್ಲೂ ನಾವು ಇಂಟ್ ಮೈನ್ ಅಲ್ಲಿ ಸಹ ನಾವು ಆಕ್ಸೆಸ್ ಮಾಡಿದ್ವಿ. ದೆನ್ ವಾಯ್ಡ್ ಸ್ಟೇಟ್ ಕರ್ನಾಟಕ ಈ ಫಂಕ್ಷನ್ ಅಲ್ಲೂ ಆಕ್ಸೆಸ್ ಮಾಡಿದ್ವಿ, ಈ ಫಂಕ್ಷನ್ ಅಲ್ಲೂ ಸಹ ನಾವು ಆಕ್ಸೆಸ್ ಮಾಡಿದ್ವಿ. ಸೊ ಇದು ಸ್ಕೋಪ್ ಅಂತ ಹೇಳೋದು. ಅಂದ್ರೆ ಇಲ್ಲಿ ಇರುವಂತ ಗ್ಲೋಬಲ್ ವೇರಿಯಬಲ್ ನ ನಾವು ಎಲ್ಲಾ ಥ್ರೂಔಟ್ ದಿ ಪ್ರೋಗ್ರಾಮ್ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ಆಕ್ಸೆಸ್ ಮಾಡಬಹುದು. ಬಟ್ ಲೋಕಲ್ ವೇರಿಯಬಲ್ಸ್ ಎಲ್ಲಿ ನಾವು ಸ್ಪೆಸಿಫೈ ಮಾಡಿರ್ತೀವೋ ಆ ಫಂಕ್ಷನ್ ಅಲ್ಲಿ ಮಾತ್ರ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇವಾಗ ಕ್ವಶನ್ಸ್ ಬರೋಣ. ಏನಿದೆ ಇಲ್ಲಿ ಕ್ವಶನ್ಸ್ ಅಲ್ಲಿ, ವಿ ವಿಲ್ ಕಮ್ ಫಾರ್ ಕ್ವಶನ್ಸ್. ಓಕೆ, ಕ್ವಶನ್ಸ್ ಅಲ್ಲಿ ಏನಿದೆ, ಡಿಫೈನ್ ಸ್ಕೋಪ್ ಆಫ್ ವೇರಿಯಬಲ್ಸ್ ಅಂತ ಇದೆ. ಅಂದ್ರೆ ವೇರಿಯಬಲ್ ಸ್ಕೋಪ್ ಏನು ಅಂತ ಹೇಳ್ತಾ ಇದ್ದಾರೆ. ಸಿ, ವೇರಿಯಬಲ್ ಎಲ್ಲಿ ಎಕ್ಸಿಸ್ಟಿಂಗ್ ಆಗಿದೆ, ವೇರಿಯಬಲ್ ನ ನಾವು ಎಲ್ಲಿ ಆಕ್ಸೆಸ್ ಮಾಡ್ಕೋಬಹುದು ಅನ್ನೋದನ್ನ ಹೇಳೋದು ಯಾವುದು, ಸ್ಕೋಪ್. ಗ್ಲೋಬಲ್ ವೇರಿಯಬಲ್ ಸ್ಕೋಪ್ ಥ್ರೂಔಟ್ ದಿ ಪ್ರೋಗ್ರಾಮ್ ಇರುತ್ತೆ. ಲೋಕಲ್ ವೇರಿಯಬಲ್ ಸ್ಕೋಪ್ ಆ ಫಂಕ್ಷನ್ ಅಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆನ್ಷನ್ ದಿ ಪ್ಲೇಸಸ್ ವೇರ್ ವಿ ಡಿಕ್ಲೇರ್ ವೇರಿಯಬಲ್ಸ್. ವೇರಿಯಬಲ್ಸ್ ನ ನಾವು 3 ಪ್ಲೇಸ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ ಅಂತ ನೋಡಿದೀವಿ. ಎಲ್ಲಿ, ಒಂದು ಫಂಕ್ಷನ್ ಇಂದ ಹೊರಗಡೆ ಮಾಡಿರ್ಬೋದು ಅಥವಾ ಫಂಕ್ಷನ್ ಇಂದ ಒಳಗಡೆ ಮಾಡಿರ್ಬೋದು. ಫಂಕ್ಷನ್ ಗೆ ಪ್ಯಾರಾಮೀಟರ್ ಕಳಿಸ್ತೀವಲ್ಲ ಅವಾಗ ಸಹ ನಾವು ಮಾಡಿರ್ಬೋದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಮೆನ್ಷನ್ ದಿ ಟೈಪ್ಸ್ ಆಫ್ ವೇರಿಯಬಲ್ಸ್. ವೇರಿಯಬಲ್ಸ್ ನ ಎಷ್ಟು ಟೈಪ್ಸ್ ಆಫ್ ಕ್ಲಾಸಿಫೈ ಮಾಡಿದೀವಿ, ಗ್ಲೋಬಲ್ ವೇರಿಯಬಲ್ಸ್, ಲೋಕಲ್ ವೇರಿಯಬಲ್ಸ್ ಮತ್ತೆ
ಫಾರ್ಮಲ್ ವೇರಿಯೇಬಲ್ಸ್ ಅಂತ ಕ್ಲಾಸಿಫೈ ಮಾಡಿದೀವಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ನಾವು ಈ ಕ್ಲಾಸ್ನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.